ಈಸ್ಟು ವೆಸ್ಟ್. ಇದು 78 ಸರ್ವೆ ನಂಬರ್. ಇದು ಎಲ್ಲಿ ಶೇಪ್ ಏನಿದೆಯಲ್ಲ ಸರ್, ಇದು ಹೊಸದಾಗಿ ಸೃಷ್ಟಿ ಮಾಡಿರೋ ದಾಖಲೆ. ಇದು ನೀವು 25ಕ್ಕೆ ಈಗ ಹಳೆ ನೀಲಿ ನಕ್ಷೆ ಇದೆಯಾ ನಿಮ್ಮಲ್ಲಿ? ಹಳೇದೇ ಇದು. ಈಗ ಗ್ರಾಂಟ್ಗೆ ಸಂಬಂಧಪಟ್ಟ ಗ್ರಾಂಟ್ ಫೈಲ್ ಇತ್ತು ತಾಲೂಕು ಆಫೀಸಲ್ಲಿ. ಆ ಗ್ರಾಂಟ್ ಫೈಲ್ ಈಗ ನೀವು ಬರೋರು ತಗೊಂಡ್ಬರ್ಬೇಕಲ್ವಾ? ಸೆಕ್ರೆಟರಿ ಆರ್ ಐ ಹೇಳಿದ್ವಿ. ಬರಕ್ ಕೇಳಿ ಅವ್ರಿಗೆ. ಸೆಕ್ರೆಟರಿ ಆರ್ ಐಗೆ ಇಲ್ಲೇ ಇದಾರಲ್ಲ, ಇಲ್ಲೇ ಇದ್ರೆ ಎಲ್ಲಿದ್ದಾರೆ? ತಿಳ್ಕೊಳ್ಳಿ, ಯಾರೇ ಇಲ್ಲೇ ಇದ್ದಾರೆ. ಎಲ್ಲಿ ಸರ್ ಅದ್ರದ್ದು ಹಳೇದು? ಹಳೆ ಮಂಜೂರಾಗಿದೆ ಫೈಲ್ ಬೇಕಂತ. ಈಗ ಸರ್ ಅಲ್ಲಪ್ಪ, ಈಗ ನಿಮಗೆ ಸಂಬಂಧಪಟ್ಟಂತೆ ನಾನು ಕೇಳೋದಿಷ್ಟೇ, ನಿಮಗೆ 63ರಲ್ಲಿ ಏನು ಸಮಸ್ಯೆ ಇದೆ ಅಂತ. 63ರಲ್ಲಿ ನಮ್ಮ ಸಮಸ್ಯೆ ಇದೆ. ಮತ್ತೆ ನಾವು 63ನ್ನ ನಾವು ಮಾತ್ರ ಟಚ್ ಮಾಡ್ತಾ ಇದೀವಿ. ಸರ್ವೆ ನಂಬರ್ 63 ಯಾವ್ದಪ್ಪ ನಿಂದು? 63 ನಾವು ನೀವು 63 ಅಂತ ಯಾವ್ದು ಅಂತ ಇದೆಯಾ ಅದನ್ನ ಮಾರ್ಕ್ ಮಾಡಿ. ಸರ್ 63 ಹಿಂಗ್ ಬಂದಿದೆ. ಈಗ 70 ಸರ್ವೇಯರ್ ನೀವು ಅವರ ಸರ್ವೇಯರ್ ಅವರೇ ಇರ್ಬೋದು. ಮತ್ತೆ ಹಾಗಿದ್ರೆ ನೀವು ಸರ್ವೇಯರ್ ಅವರೇ ಆದಾಗ ನೀವು ಆಸ್ ಎ ಪಬ್ಲಿಕ್ ಅಂತಂದಾಗ ಇವಾಗ ನಾನು ಅಫಿಷಿಯಲ್ ಆದ್ರೂ ಕೂಡ ಸರ್ವೆ ನಂಬರ್ ನಾನು ಇಂಥದ್ದೇ ಅಂತ ನಾನು ಕೂಡ ಟ್ರೇಸ್ ಔಟ್ ಮಾಡಕ್ಕೆ ನಾನು ಅಥೆಂಟಿಕೇಟೆಡ್ ಪರ್ಸನ್ ಅಲ್ಲ. ಹೌದು ಸರ್, ಅರ್ಥ ಆಯ್ತಾ? ಹೌದು. ಅದನ್ನ ಸರ್ವೇಯರ್ ಕರ್ಕೊಂಬಂದೆ ನಾನು ಯಾಕೆ ಮಾಡ್ತೀನಿ ಅಂದ್ರೆ ಅವ್ರು ಅದಕ್ಕೆ ಅಥೆಂಟಿಕೇಟೆಡ್ ಪರ್ಸನ್. ಸರ್ ಇದುವರೆಗೂ ಇಲ್ಲಿ ಸರ್ವೆ ಮಾಡಿ ಪ್ರಶ್ನೆ ಇದುವರೆಗೂ ಅಲ್ಲ ನಾನು ಕೇಳ್ತಾ ಇರೋದು, ಯಾವುದೇ ಒಂದು ಸರ್ವೆ ನಂಬರ್ ಅಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಂಟ್ ಆಗಿರ್ತಕ್ಕಂಥ ಜಾಗ ಏನಿದೆಯೋ ಅದನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಸರ್ವೇಯರ್ ಹಳೇದು ಹೊಸದು ನಿಮಗೆ ಅದು ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಒಂದು ಸೆಕೆಂಡು. ಈಗ ನಿಮಗೆ ಸಂಬಂಧಪಟ್ಟಂತೆ 63ರಲ್ಲಿ ನಿಮ್ದೇನಾದ್ರು ಗ್ರಾಂಟ್ ಈ ಜಾಗಕ್ಕೆ ಆಗಿರ್ತಕ್ಕಂಥದ್ದು ಏನಾದ್ರು ದಾಖಲೆಗಳು ಇತ್ತು ಅಂದ್ರೆ ನಾನು ಕೊಡಿ. ನಾನು ಇವಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಹೈಯರ್ ಅಥಾರಿಟಿ ಹತ್ರ ಮಾತಾಡ್ಬಿಟ್ಟು ನಾನು ಕ್ಲಾರಿಟಿ ಕೊಡ್ತೀನಿ. 63ಕ್ಕೆ ನನಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ವಾ? ಮತ್ತೆ ಸುಮ್ಮನೆ ಇರಿ. ಒಂದ್ ನಿಮಿಷ ಕೇಳಿ. ನಾನು 25 ವರ್ಷ ಆಯ್ತು ತಗೊಂಡು. ಯಾವುದು ಇದು ಈ ಜಮೀನು? ಸರ್ವೆ ನಂಬರ್ ಎಷ್ಟು? ಸರ್ವೆ ನಂಬರ್ 78. 78 ತಗೊಂಡಾಗ ಆ ಕಡೆ 63 ಅಂತ ಹೇಳಿ ಎಲ್ಲಿ ತೋರಿಸಿಲ್ಲ. ಯಾರು? ನೀವು ಅದ್ಬಸ್ ಮಾಡ್ಕೋಬೇಕು. ನೀವು ಅದ್ಬಸ್ ಮಾಡ್ಕೋಬೇಕು. ಆ ಕಡೆ ಚೆಕ್ ಬಂದು 64 ಸಬ್ಯಾಡ್ ಇರೋದು. ಯಾವುದು? ಯಾವ್ದಕ್ಕೆ? ಪತ್ರಕ್ಕೆ ಅಲ್ಲ, ಪತ್ರಕ್ಕೆ ಅಂತ ಅಲ್ಲ ನಾನು ಕೇಳ್ತಾ ಇರೋದು. 64 ಇರೋದು. 64 ಸಬ್ಯಾಡು ಅಲ್ಲ, ಅದು ಸಬ್ ಆಗಿರುತ್ತೆ. 64 ಇದೆ. ಮಧ್ಯದಲ್ಲಿ 63 ಬಂದಿದೆ. ಈಗಲೇ ಅಲ್ಲ, ಈಗಲೇ ಅಲ್ಲ, ಮೂಲ ಹುಟ್ಟದಾಗಿಂದನೂ ಅದು ಸರ್ವೆ ನಂಬರು 63 ಇರುತ್ತೆ. ಸರ್ ಈಗ ಒಂದ್ ನಿಮಿಷ, ನೀವ್ ಹೇಳೋದು ಕರೆಕ್ಟ್, ನಾವು ಒಪ್ಕೊಂತೀವಿ. ದಾಖಲೆ ಇರ್ಬೇಕಲ್ಲ. ಈಗ ನಮ್ಮದು ಅಂತ ನಾವು ತೋರ್ಸೋದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ನಾನು RIA ಸೆಕ್ರೆಟರಿಗೆ ಅದನ್ನೇ ಕೇಳ್ತೀನಿ. ಏನು ದಾಖಲೆ ಏನಿದೆ? ನೀವು ಮಾಡ್ತಾ ಇದ್ದೀರಿ, ಮಶಾಣಕ್ಕೆ ಮಂಜೂರಾಗಿದೆ, ಇಲ್ಲಿ ನೋಡ್ತಿದ್ದೀರಿ 63 ಇದೆ ಅನ್ನೋದಕ್ಕೆ ಈಗ ನೀವು ತೋರಿಸ್ತಾ ಇರೋದು ಇದೆ. ಅದಕ್ಕೆ ಮೂಲ ದಾಖಲೆ ಬೇಕಲ್ವಾ? ಇವರೇ ಮೂಲ ದಾಖಲೆ. ಒಂದ್ ನಿಮಿಷ ಕೇಳಿ. ಮೂಲ ದಾಖಲೆ ಗೋಮಾಳದಲ್ಲಿ ಆಗಿರ್ತಕ್ಕಂಥ ಜಾಗದಲ್ಲಿ ನಿಮ್ಗೆ ಆಗಿರುವಂತದ್ದು ಇದ್ರೆ ನೀವು ಕೊಟ್ಟು ನೀವು ಅದನ್ನ ಅಬ್ಜೆಕ್ಷನ್ ಮಾಡಿ. ಅಬ್ಜೆಕ್ಷನ್ ಇಲ್ಲ, ಮತ್ತೆ ಹೇಳಿ. ಹೇಳೋದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗಿದೆ. ಗೋಮಾಳ ಅಂತಲ್ಲ, ಇದು ಖರಾಬು ಅಂತಾರೆ. ಗೋಮಾಳ ಅಂತ ಇದ್ರಲ್ಲಿ ಇದೆಯಾ? ಯಾವುದು? ಗೋಮಾಳ ಖರಾಬ ನಥಿಂಗ್ ಬಟ್ ಸರ್ಕಾರಿ ಜಮೀನು. ಟೋಟಲಿ ಸರ್ಕಾರಿ ಜಮೀನು 63. ಒಂದ್ ನಿಮಿಷ, ಇವಾಗ ನಮ್ ಲ್ಯಾಂಡ್ ಇದೆ, ಹೇಳಿ. ಲ್ಯಾಂಡ್ ಪಕ್ಕದಲ್ಲಿ ಖರಾಬ್ ಇದೆ, ಅದು ಯಾರಿಗೆ ಅನ್ವಯಿಸುತ್ತೆ? ಯಾವುದು? ಅನ್ವಯಿಸಲ್ಲ, ಯಾರಿಗೂ ಅನ್ವಯಿಸಲ್ಲ. ಅದು ಸರ್ಕಾರದ ಲೆಕ್ಕದಲ್ಲೇ ಇರುತ್ತೆ. ನಿಮಗೆ ಮಂಜೂರಿ ಆದ ನಂತರ ನಿಮ್ಗೆ ಅನ್ವಯಿಸುತ್ತೆ. ನಿಮ್ಗೆ ಏನಾದ್ರು ಮಂಜೂರಿ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಅರ್ಜಿ ಹಾಕಿದ್ರಣ? ಅರ್ಜಿ ಮೊನ್ನೆ ಹಾಸ್ಪಿಟಲ್ ಇದ್ದೆ ಸರ್, ಸರ್ವೆ ಮಾಡಿದಾಗ ಗೊತ್ತಾಯ್ತು. ಆಮೇಲೆ ಹೋಗಿ ಅರ್ಜಿ ಕೊಟ್ಟಿದ್ದೀನಿ. ಅದು ಅರ್ಜಿ ಫಾರಂ 53, 50 ಅಥವಾ 57 ಈ ಮೂರಲ್ಲಿ ಯಾವ್ದಾರು ಹಾಕಿರೋದು? ಏನಾದ್ರು ಯಾವ್ದಾದ್ರು ಅರ್ಜಿ ಹಾಕಿದ್ದೀರಾ? ಹಾಕಿದ್ದೀನಿ, ಅರ್ಜಿ ಹಾಕಿದ್ದೀನಿ. 57, 53, 50 ಕೊಡಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜಮೀನು ಸಾಗುವಳಿ ಮಾಡ್ತಾ ಇರೋದು ಏನಾದ್ರು ಇತ್ತು ಅಂದ್ರೆ ನಾವು ಇದ್ರಲ್ಲಿ ತೆಗಿತೀನಿ. ಅದೇ ಮೊನ್ನೆ ಕೊಟ್ಟು ಬಂದಿದೆ, ಅದು ಲೆಕ್ಕ ಬರಲ್ಲ ಸರ್, ನಿಮ್ಗೆ ಅಲ್ಲ ಇವ್ರೆ, ಅದು ಇದ್ರು ಕೂಡ ಅದು ಲೆಕ್ಕ ಬರಲ್ಲ. ಅಪ್ಲೈ ಮಾಡಿದ್ರೆ ಕೊಡ್ತಾರಲ್ಲ, ಪ್ರಶ್ನೆ ಅದಲ್ಲ. ಈಗ ಅಣ್ಣ ನೀವು ಅರ್ಜಿ ಎಲ್ಲಿದೆ? ಈಗ ಇದು ಮಾರ್ಕ್ ಮಾಡಿ. ಇವಾಗ ಇದಾಯ್ತಲ್ಲ, ಈಗ ಅವ್ರು ಕೇಳೋದು ಸರ್ವೆ ನಂಬರ್ 78 ಸಂಬಂಧಪಟ್ಟಂತೆ ಕೇಳ್ತಾರೆ. 78ನ 1 ಇಂಚು ಕೂಡ ಟಚ್ ಮಾಡೋ ಆಗಿಲ್ಲ ನೀವು. ಈಗ ಇರಿ, ಅಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡಿ. 78 ಆದ್ಮೇಲೆ 63 ನೋಡೋಣ. ಇದು ಖಾಲಿ ಇರೋದೇ 63 ಎಲ್ಲ. ಈಗ ಈ ಫುಲ್ ಸರ್ವೆ ನಂಬರ್ 63 ಇದು. ಈಗ ಇಲ್ಲೇನ್ ಪಾಯಿಂಟ್ ಇದೆಯಲ್ಲ, 78 ನಾವು ಟಚ್ ಈಗ ನೋಡಿ. ಅಕಸ್ಮಾತ್ 78 ಪೊಸಿಷನ್ ಇದ್ದಾರೆ ಅವರು. 78 ಇದು ಇದೇನಿದೆಯಲ್ಲ ಈ ಪಾಯಿಂಟ್ ನೋಡಿ, ಇದು ಈ ಪಾಯಿಂಟ್ ರೆಡ್ ಮಾರ್ಕ್.
ಅದಾದ ನಂತರ ಇಲ್ಲಿ ಈ ಪಾಯಿಂಟ್, ನೆಕ್ಸ್ಟು ಇದು ಈ ಪಾಯಿಂಟ್, ನೆಕ್ಸ್ಟು ಇದು ಈ ಪಾಯಿಂಟ್, ನೆಕ್ಸ್ಟ್ ಇದು ಗೋಮಾಳ ಇಲ್ಲಿಂದ ಇಲ್ಲಿ ಹೋಗುತ್ತೆ ನೋಡಿ ಈ ಕ್ರಾಸ್. ಇವ್ರಿಗೆ ಇದು ಆಗಿಲ್ಲ. ಏನೇ ಇರ್ಲಿ ನೀವು ಆದ್ರೆ ನಾವು ಬರೋರು ಈಗ ಅವ್ರಿಗೆ ನಾವು ಸರ್ವೆಗೆ ಹಾಕೊಂತೀವಿ, ಅವ್ರು ಬರ್ತಾರೆ ಸರ್ವೆ ಮಾಡ್ತಾರೆ. ನೀವು ಮೂಲ ದಾಖಲೆ ತರಲೇಬೇಕಲ್ವಾ? ಬೊಮ್ಮನಹಳ್ಳಿ ಗ್ರಾಮಕ್ಕೆ ಒಂದು ಸ್ಮಶಾನ ಬೇಕಾಗಿತ್ತು. ಸ್ಮಶಾನ ಡಿ ಸಿ ಆದೇಶದ ಪ್ರಕಾರ ನಮಗೆ ಮಂಜೂರಾಗಿದೆ. ಏನು ಪಾಣಿ 63ನೇ ಸರ್ವೆ ನಂಬರಲ್ಲಿ ಈ ಸ್ಮಶಾನ ಗುರುತಿಸ್ಕೊಡ್ಬೇಕಂತೇಳಿ ಸುಮಾರು ಬಾರಿ ನಮ್ಮ ಗ್ರಾಮಸ್ಥರು ಮತ್ತು ನಾವೆಲ್ಲ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಏನು ಸ್ಮಶಾನ ಗುರುತಿಸಿ ನಮ್ಗೆ ಅದ್ಬಸ್ತ್ ಮಾಡಿಕೊಡಿ. ಯಾಕಂದ್ರೆ ಜನ ಯಾರಾದ್ರೂ ತೀರ್ಕೊಂಡ್ರೆ ಎತ್ಕೊಂಡು ಕೆರೆಯಲ್ಲಿ ಹಾಕ್ಬೇಕು, ಇಲ್ಲ ನಮ್ಮ ಜಮೀನುಗಳು ಹಾಕೋಬೇಕು. ಸ್ಮಶಾನ ಬೇಕು ಅಂತೇಳಿ ಗುರುತಿಸಿದಾಗ ಒಂದು 3 ತಿಂಗಳ ಹಿಂದೆ ಒಂದ್ಸಲ ಸರ್ವೆ ಮಾಡಿ ಕಂದಾಯ ಇಲಾಖೆಯವ್ರು ಬಂದು ಸರ್ವೆ ಆಫೀಸರ್ ಎಲ್ಲ ನೀಟಾಗಿ ಬಂದು ಅದ್ಬಸ್ತ್ ಗುರುತಿಸಿ ಟ್ರೆನ್ಸ್ ಹೊಡಿಸಿ ಕೊಟ್ಟಿದ್ರು. ಮತ್ತೆ ಅದು ಸರ್ವೆ ಸರಿಯಾಗಿಲ್ಲ ಅಂತೇಳಿ ಮತ್ತೆ ಮುಚ್ಚಾಕಿದ್ರು. ಮತ್ತೆ ಗ್ರಾಮಸ್ಥರು ಮತ್ತೆ ನಾವೆಲ್ಲ ಎಲ್ಲರೂ ಸೇರಿ, ಗ್ರಾಮಸ್ಥರು ನಾನು ಎಲ್ಲ ಸೇರಿ ಮತ್ತೆ ಹೋರಾಟಗಳು ಮಾಡಿ ಮತ್ತೆ ಕಂದಾಯ ಇಲಾಖೆಗೆ ಮತ್ತೆ ಸರ್ವೆ ಕೊಟ್ಟು ಮತ್ತೆ ಹೋರಾಟದ ಮುಖಾಂತರ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಕೇಳಿದ್ವಿ. ಏಕೆಂದರೆ ನಮ್ಮ ಸ್ಮಶಾನವನ್ನು ನಮ್ಗೆ ಎಲ್ಲಿ ಪಾಣಿ ಇದೆಯೋ, ನಮ್ಗೆ ಎಲ್ಲಿ ಅದ್ಬಸ್ತ್ ಆಗಿದೆಯೋ, ಎಲ್ಲಿ ಸರ್ವೆ ಆಗಿ ಗುರುತಿಸಿದಾರೋ ಅದನ್ನ ನಮಗೆ ಅದ್ಬಸ್ತ್ ಮಾಡಿ ನಮಗೆ ಇದು ಮಾಡಿಕೊಡಿ, ಒಂದು ಅದ್ಬಸ್ತ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಅರ್ಜಿ ಹಾಕಿದ್ವಿ ನಾವೆಲ್ಲರೂ ಕೂಡ. ಮತ್ತೆ ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಮತ್ತೆ ನಮ್ಮೆಲ್ಲ ಕಂದಾಯ ಇಲಾಖೆಯವರು ಬಂದು, ಸರ್ವೆ ಆಫೀಸರ್ಸ್ ಎಲ್ಲರೂ ಬಂದು ಕೂಡ ಏನು ಒತ್ತುವರಿ ಆಗಿತ್ತು ಈ ಜಾಗ, ಆ ಒತ್ತುವರಿ ತೆರವುಗೊಳಿಸಿ ಟ್ರೆನ್ಸನ್ ಮಾಡಿಸಿ ನಮಗೆ ಅದ್ಬಸ್ತ್ ಎಲ್ಲ ಗುರುತಿಸಿ ನೀಟಾಗಿ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಕಂದಾಯ ಇಲಾಖೆಯವರು ನಮಗೆ ಒಂದು ಜಾಗವನ್ನು ಗುರುತಿಸ್ಕೊಟ್ಟಿದ್ದಾರೆ. ಯಾವ ಗ್ರಾಮ, ಯಾವ ಸರ್ವೆ ನಂಬರ್? ಬೊಮ್ಮನಹಳ್ಳಿ ಗ್ರಾಮ, ಸರ್ವೆ ನಂಬರ್ 63. ಎಷ್ಟು ಒತ್ತುವರಿ ಆಗಿತ್ತು ಅಂತ ಹೇಳಿ? 30 ಗುಂಟೆ ಒತ್ತುವರಿ ಆಗಿದೆ ಸರ್. ಈಗ ಅವರು ನಿಮ್ಮ ಏನು ಮುನಿಯಪ್ಪನವರು ಇದ್ದಾರೆ ಒಂದು ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ. ಈ ರೀತಿ ಅವರು ಹಣ ಬಂದು ಕೇಳಿದ್ರು, ಹಣ ನಾನು ಕೊಡಲಿಲ್ಲ, ನಾನು ಕೊಡಕ್ಕಾಗಲ್ಲ, ನಾನು ಹಣ ತಗೊಂಡಿಲ್ಲ, ನಾನು ಲಂಚ ತಗೊಳ್ಳೋದು ಇಲ್ಲ, ಲಂಚ ಕೊಡೋದು ಇಲ್ಲ. ಆದರೆ ಸುಬ್ರಹ್ಮಣ್ಯನು ಮತ್ತೆ ಯಾರೋ ಪಂಚಾಯಿತಿಯಿಂದ ಒಬ್ಬ ವ್ಯಕ್ತಿ ಬಂದು ನನಗೆ ಹಣ ಕೇಳಿದ್ರು, ಹಣ ಕೊಡಲಿಲ್ಲ, ಆದ್ರಿಂದ ಇಷ್ಟೆಲ್ಲಾನು ಘಟನೆಗೆ ಕಾರಣ ಆಗಿದೆ ಅಂತೇಳಿ ಒಂದು ಆರೋಪ ಇದೆ ನಿಮ್ಮ ಮೇಲೆ. ಸರ್, ಅವರು ಕೂಡ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಬೇರೆ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನ ಯಾವ ರೀತಿ ಹಿಡಿಬೇಕು, ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಯಾವ ರೀತಿ ನಾವು ಅವ್ರನ್ನ ನಮ್ಮ ಕಂಟ್ರೋಲ್ ತಗೋಬೇಕು, ಯಾವ ರೀತಿ ಲಂಚ ಕೇಳಿದಾಗ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ 30 ವರ್ಷಗಳಿಂದ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಒಬ್ಬ ವ್ಯಕ್ತಿ ದುಡ್ಡು ಕೇಳಿದ ತಕ್ಷಣ ಅದನ್ನ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೊಂದು ಫೋನಲ್ಲಿ ಕೇಳಿದೀವ, ಡೈರೆಕ್ಟಾಗಿ ಕೇಳಿದ್ರು ಕೂಡ ಈಗ ಜಾಬಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡೋ ಸಮಯ ಇದು, ಈ ಸಂದರ್ಭ. ಆ ಥರದ್ರಲ್ಲಿ ಫೋನಲ್ಲಿ ಮುಖಾಂತರ ಕೇಳಿದ್ರು ಕೂಡ ಒಂದು ವಿಡಿಯೋ, ಒಂದು ರೆಕಾರ್ಡಿಂಗ್ ತಗೊಂಡು ಬಂದು ನನ್ನ ಮೇಲೆ ಯಾವ ರೀತಿಯಲ್ಲಾದರೂ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೋದು. ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ನನಗೆ ಏನು ಶಿಕ್ಷೆ ಆಗಬೇಕು ಅದು ಕೊಡಿಸ್ಬೋದು. ಅಂದರೆ ಅವ್ರು ಹೇಳಿದ್ದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಹೌದೌದು. ಆ ಥರ ಸುಳ್ಳು ಆಶ್ವಾಸನೆಗಳ, ಸುಳ್ಳು ಅಪವಾದಗಳನ್ನ ಒಬ್ಬರ ಮೇಲೆ ಹೊರಿಸಬಾರ್ದು. ಏನು ಗೊತ್ತಾ, ನಾವೇನು ಅವ್ರ ಜಮೀನನ್ನು ಸರ್ವೆ ನಂಬರು 78ರಲ್ಲಿ ನಾವೇನು ಅವರೇನು ಕಂದಾಯ ಇಲಾಖೆಯವರು ಸ್ಮಶಾನ ಮಂಜೂರು ಮಾಡಿಕೊಟ್ಟಿಲ್ಲ. ಮಾಡಿರೋದವರು 63 ಸರ್ವೆ ನಂಬರು ಬೊಮ್ಮನಹಳ್ಳಿ ಗೋಮಾಳ ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ. ಆಯ್ತಾ? ಆ ಗೋಮಾಳ ಜಾಗದಲ್ಲಿ ಎಲ್ಲಿದೆಯೋ ಸುಮಾರು ಗೋಮಾಳ ಜಾಗ ಇದೆ, ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ. ಸ್ಮಶಾನ 100 ವರ್ಷಗಳಿಂದ ಇದ್ದಿದ್ದು ಇಲ್ಲಿ. ಈ ಜಾಗವನ್ನು 30 ಗುಂಟೆ ಅವರು DC ಆದೇಶದಂತೆ ಒಂದು ಪಾಣಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅದ್ಬಸ್ತ್ ಮಾಡಿ ನಮಗೆ ಗುರುತಿಸ್ಕೊಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ. ಸರ್ವೆ ಮಾಡಿ ಸರ್, ಆ ಬಿಲ್ಡಿಂಗ್ ಈ ಕಡೆ ಎತ್ಕೊಡ್ತಾರೆ ಸರ್ ಲೆಕ್ಕ.